ರಾಜ್ಯ ಬೋವಿ ಒಡ್ಡರ ಸಂಘದ ವತಿಯಿಂದ ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಶ್ರೀ 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 ಶಿವಯೋಗಿ ಇಮ್ಮಡಿ ಸಿದ್ದರಾಮೇಶ್ವರರ 854ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಭಕ್ತರ ಸಮ್ಮುಖದಲ್ಲಿ ಸಿದ್ದರಾಮೇಶ್ವರ ಭಾವಚಿತ್ರವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮಹಿಳೆಯರು ಕುಂಭ ಕಳಸಗಳೊಂದಿಗೆ ಹೊತ್ತು ಡೊಳ್ಳು ತಬಲಗಳ ನಾದದೊಂದಿಗೆ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಘಟಕದ ಅಧ್ಯಕ್ಷ ಬಸವರಾಜ ಬೋವಿ, ಉಪಾಧ್ಯಕ್ಷ ತಾಯಪ್ಪ ಬೋವಿ, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಬೋವಿ, ಗೌರವಾಧ್ಯಕ್ಷ ರಮೇಶ್ ಬೋವಿ, ಖಜಾಂಚಿ ಮುದುಕಪ್ಪ ಬೋವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು, ಊರಿನ ಗಣ್ಯರು, ಮಹಿಳೆಯರು ಮತ್ತು ಯುವಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸುಕ್ಷೇತ್ರ ಕಲ್ಲೂರಿನ ಅಧಿದೈವವಾಗಿರ್ತಕ್ಕಂತಹ ಕಲ್ಲೂರು ಮಹಾಲಕ್ಷ್ಮಿಯ ಮಾರಟೇಶ್ವರನ ಬೆಟ್ಟದ ಮಾರುತಿಯ ದಿವ್ಯ ಸನ್ನಿಧಾನಕ್ಕೆ ವಂದಿಸಿ, ಇವತ್ತಿನ ದಿನ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಒಂದು ಜನ್ಮದಿನೋತ್ಸವ ಜಯಂತಿ ಆಚರಣೆ ನಿಮಿತ್ತವಾಗಿ ಈ ಒಂದು ಕಲ್ಲೂರು ಗ್ರಾಮದ ಎಲ್ಲ ಭಕ್ತ ವೃಂದದವರು ಕೂಡ ಅವರ ಜಯಂತಿಯನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಿದ್ದರಾಮೇಶ್ವರರ ಮೂರ್ತಿಗೆ ಅಭಿಷೇಕ, ಅಲಂಕಾರ, ಮಂಗಳಾರತಿ, ನೈವೇದ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇನ್ನು ಮೇಲೆ ಏನಪ್ಪಾ ಅಂತಂದರೆ ಆ ಒಂದು ಸಿದ್ದರಾಮೇಶ್ವರರ ಭಾವಚಿತ್ರವನ್ನು ಕೂಡ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಮತ್ತೆ ಪುನಃ ಈ ಒಂದು ವೃತ್ತಕ್ಕೆ ಬಂದು ನಂತರ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ನಾವೇನಪ್ಪ ಅಂತಂದರೆ ಆ ಒಂದು ಮಹಾತ್ಮರ, ಆ ಒಂದು ಶಿವಯೋಗಿಗಳ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಅವರ ಒಂದು ವಿಚಾರಗಳನ್ನು ಮಹಾತ್ಮರ ಮುಖಾಂತರ ನಾವೆಲ್ಲರೂ ತಿಳಿದುಕೊಂಡು ಅವರು ಹೇಳಿರ್ತಕ್ಕಂತಹ ಮಾರ್ಗದಲ್ಲಿ ಅವರು ಹೇಳಿರ್ತಕ್ಕಂಥ ಮಾರ್ಗ ನಮಗೆ ಮುಖ್ಯವಾದ ಉಪದೇಶಗಳು ಏನಪ್ಪ ಅಂತಂದರೆ ಕಾಯಕ, ಅಂದರೆ ನಾವ್ಯಾರು ಕೂಡ ವ್ಯಸನಗಳಿಂದ ಮುಕ್ತರಾಗಿದ್ದು ಯಾರು ಆಲಸಿಗಳಾಗದೆ ನಮ್ಮ ಕಾಯಕವನ್ನು ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿ ನಾವೆಲ್ಲರೇನಪ್ಪ ಅಂದರೆ ಸಮಾಜಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬೇಕು ಅಂತ. ಯಾಕಂದರೆ ನಾವು 12ನೇ ಶತಮಾನವನ್ನು ನೋಡಿದ್ದೇ ಆದರೆ ಆ ಬಸವಾದಿ ಶರಣರು ಎಲ್ಲರೂ ಕೂಡ ಅದೇ ಕಾಲದಲ್ಲಿ 12ನೇ ಶತಮಾನದಲ್ಲಿ ಈ ಒಂದು ಸಿದ್ದರಾಮ ಶಿವಯೋಗಿಗಳು ತಮ್ಮ ಕಾಯಕವನ್ನು ಮಾಡಿ ನಾವೀಗ ನೋಡುವಂತಹ ಸಾಮೂಹಿಕ ವಿವಾಹಗಳಾಗಿರ್ಬೋದು, ಅನ್ನ ದಾಸೋಹ ಆಗಿರ್ಬೋದು, ಕೆರೆಕಟ್ಟಿಗೆಗಳನ್ನು ಕಟ್ಟುವಂಥ ಕಾಯಕವನ್ನು ಆಗಿನ ಕಾಲದಲ್ಲಿ ಪರೋಪಕಾರಕ್ಕಾಗಿ ಶಿವಯೋಗಿ ಸಿದ್ದರಾಮೇಶ್ವರರು ಮಾಡಿದ್ದನ್ನು ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಅದರಿಂದ ನಾವು ಕೂಡ ಏನಪ್ಪ ಅಂತಂದರೆ ನಮಗೆ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ನಮಗೆಲ್ಲರಿಗೂ ಕೂಡ ಒಂದಿಷ್ಟು ಋಣಗಳಿರ್ತವೆ. ತಂದೆ ತಾಯಿಗಳ ಋಣೆ, ಗುರುಗಳ ಋಣೆ, ಸಮಾಜದ ಋಣ ಇತ್ಯಾದಿ, ಭೂತ ಋಣ ಅಂತ ನಮಗೆ 5 ಋಣಗಳನ್ನು ಹೇಳ್ತಾರೆ, ಋಷಿ ಋಣ ಇತ್ಯಾದಿ ಎಲ್ಲ. ಅದರಿಂದ ಆ ಋಣವನ್ನು ಅಂದರೆ ಸಮಾಜದ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಏನಪ್ಪ ಅಂತಂದರೆ ಕಾಯಕವನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡುವುದು ಮನುಷ್ಯರಾದ ನಮ್ಮೆಲ್ಲರ ಕರ್ತವ್ಯ. ಅದನ್ನೇ ಎಲ್ಲ ಶರಣರು ಕೂಡ ಮಾಡಿ ತೋರಿಸಿದ್ದಾರೆ. ಅಂತ ಎಲ್ಲ ಶರಣರಲ್ಲಿ ಕರ್ಮಯೋಗಿ, ಕಾಯಕಯೋಗಿ ಆಗಿರ್ತಕ್ಕಂಥ ಸಿದ್ದರಾಮೇಶ್ವರರು ಏನಪ್ಪ ಅಂತಂದರೆ ಅಗ್ರಗಣ್ಯರು, ಬಹಳ ಪ್ರಮುಖರಾಗಿರ್ತಕ್ಕಂಥವರು. ಅವರ ದಿನದಂದು ಅವರ ಆಗಳಿಂದ ಉಪದೇಶ ನಾವೆಲ್ಲರೂ ಕೂಡ ಪ್ರೇರಿತ, ನಾವು ಆ ಕಾಯಕವನ್ನು ಮಾಡುತ್ತಾ ನಮ್ಮದೇ ಆದ ಈ ಸಮಾಜಕ್ಕೆ, ದೇಶಕ್ಕೆ ನಾವು ಕೊಡುವಂಥವರಾಗೋ ಹೇಳ್ತಾ ನಾವೆಲ್ಲರೂ ಕೂಡ ವ್ಯಸನ ಮುಕ್ತರಾಗಿ ನಾವೆಲ್ಲರೂ ಒಳ್ಳೆಯ ಜೀವನವನ್ನು, ಪವಿತ್ರವಾದ ಜೀವನವನ್ನು ಮಾಡೋಣ ಅಂತ ಹೇಳ್ತಾ ಅಂಥ ಬುದ್ಧಿಯನ್ನು ಆ ಸಿದ್ದರಾಮೇಶ್ವರರು, ನಮ್ಮ ಗ್ರಾಮದ ಎಲ್ಲ ಅಧಿದೇವತೆಗಳಾಗಿರ್ತಕ್ಕಂತಹ ಮಾರಟೇಶ್ವರರು, ಆ ಮಹಾಲಕ್ಷ್ಮಿ, ಆ ಒಂದು ಬೆಟ್ಟದ ಮಾರುತಿ ಸನ್ನಿಧಿಯ ಎಲ್ಲ ದೇವರುಗಳು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಆ ಸಿದ್ದರಾಮೇಶ್ವರರ ಚರಣಾರವಿಂದಗಳಿಗೆ ಅರ್ಪಿಸ್ತಾ ಹರಿ ಓಂ ತತ್ಸತ್.